ನಾವು ಮನೆಯಲ್ಲಿ ಅನೇಕ ವಿಷಯಗಳನ್ನ ಕಲ್ಸ್ಕೊಡ್ಬೇಕಾದಾಗ ಮೊದಲು ನಮ್ಗೆ ತಿಳಿದಿರ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರ ನಮ್ಮ ಮಕ್ಕಳ ಆರೋಗ್ಯ ನಾವ್ ಹೆಂಗ್ ಕಾಪಾಡ್ಕೋಬೇಕಂದ್ರೆ ನಮ್ಮ ಮನೇಲಿ ಟಿವಿ ಅದ, ಆ ಟಿವಿ ಒಳಗೆ ಏನೇನ್ ತೋರಿಸ್ತಾರ ಅದು ಯಾವುದನ್ನು ಕೊಡದೇ ಇದ್ರೆ ಅಂತಂದ್ರೆ ನಮ್ಮ ಮಕ್ಕಳು ಬಹಳ ಆರಾಮಿರ್ತಾರೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಿಜವಾದ ಶಿಕ್ಷಣ 4 ಗೋಡೆಗಳ ಮಧ್ಯದಲ್ಲೆಲ್ಲ ಆಟದ ಮೈದಾನದಲ್ಲಿ ಸಿಕ್ತಂತ ಹೇಳ್ತಾರೆ. ತಾಯಂದಿರಿಗೆ ಮತ್ತು ತಂದೆ ತಾಯಂದಿರಿಗೆ ಪಾಲಕರಿಗಾಗಿ ನಾವು ಸಂಸ್ಕಾರ ಶಿಬಿರ ನಡೆಸಿದ್ರೆ ಬಹಳ ಒಳ್ಳೇದು ಅನ್ಸ್ಕೊಂಡ್ರು ಮಕ್ಕಳು. ಈಗ ಆಟ ಆಡುವಂತ ಒಂದು ಪರಿಸ್ಥಿತಿನೇ ಇಲ್ಲ ಈಗ ಸದ್ಯ ಮಕ್ಕಳಿಗೆ. ಒಂದು 24 ತಾಸು ಒಳಗ ನಾವು ಮಕ್ಕಳಿಗೆ ಓದೋ ಸಲುವಾಗಿ ಸಮಯ ನಿಗದಿ ಮಾಡ್ತೀವಿ, ಅವರಿಗೆ ಬೇರೆ ಬೇರೆ ಎಲ್ಲ ಇದು ಕೆಲಸಕ್ಕಾಗಿ ನಾವು ಸಮಯವನ್ನ ನಿಗದಿ ಮಾಡ್ತೀವಿ, ಊಟಕ್ಕಂತೂ ಇಡ್ತೀವಿ, ನಾವು ತಯಾರು ಮಾಡ್ತೀವಿ, ಎಲ್ಲದಕ್ಕೂ ಅದ. ಆದ್ರೂ 1 ತಾಸು ಕನಿಷ್ಠ ಆದ್ರೂ ಮಕ್ಕಳಿಗೆ ಆಟಕ್ಕಾಗಿ ನಾವು ಎಲ್ಲಾದ್ರೂ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು, ಗಾರ್ಡನಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ನಿಜವಾಗಿಯೂ ಹೇಳ್ಬೇಕು ಅಂತಂದ್ರೆ ಈ ಎಲ್ಲಾ ಸಂಸ್ಕಾರಗಳು ನಮ್ಮ ಮನೆಯಲ್ಲೇ ಸಿಗಬೇಕು. ಇದು ಹೆಂಗಂದ್ರೆ ನಮ್ಮ ಶರೀರದಲ್ಲಿ ರಕ್ತದ ಕೊರತೆ ಆದಾಗ ನಾವು ಹೊರಗಡೆ ಹೋಗಿ ಪ್ಯಾಕೆಟ್ ಬ್ಲಡ್ ಬ್ಯಾಂಕ್ಲಿಂದ ಬ್ಲಡ್ ಏರ್ಸ್ಕೋತೀವ, ಆ ರೀತಿ ಅದು ನಿಜವಾಗಿಯೂ ಆಗ್ಬೇಕೇನು. ಮತ್ತೆ ಶರೀರದಲ್ಲಿ ರಕ್ತದ ಕೊರತೆ ಆದಾಗ ಮತ್ತೆ ನಾವು ಬ್ಲಡ್ ಬ್ಯಾಂಕಿಗೆ ಹೋಗೋ ಅನಿವಾರ್ಯತೆ ಅವಶ್ಯಕತೆ ಬರಲೇಬಾರದು. ಅದರ ಬದಲಾಗಿ ನಮ್ಮ ಶರೀರದಲ್ಲೇ ರಕ್ತ ಉತ್ಪತ್ತಿ ಆಗಬೇಕು. ಸೊ ಈ ರೀತಿ ಆಟ ಆಡಿಸೋದ್ರ ಮೂಲಕ ಶಿವಾಜಿ ಮಹಾರಾಜರು ಸ್ವರಾಜ್ಯ, ಹಿಂದವಿ ಸ್ವರಾಜ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಇವತ್ತು ದುರ್ಬಲ ಶರೀರದಿಂದ ಏನು ಮೆದುಳಿಗೆ ಏನೋ ಕಲಿಕೆ ಗ್ರಹಣೆ ಅದು ಸಾಧ್ಯ ಇಲ್ಲ ಅಂತೇಳಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕಾಗಿ ಇವತ್ತು ನಮ್ಗೆ ಏನದಂದ್ರೆ ನಮ್ಮ ಮಕ್ಕಳು ಸಂಸ್ಕಾರಯುತ ಪ್ರಜೆಗಳಾಗಬೇಕು ಅಂತಂದ್ರೆ ಆ ಸಂಸ್ಕಾರಗಳು ಮೊದಲು ನಮ್ಮಲ್ಲಿ ಬರ್ಬೇಕು. ಹಿಂದಿ ಒಳಗೊಂದು ಗಾದೆ ಮಾತದ, ಜೈಸಾ ಅನ್ ವೈಸಾ ಮನ್, ಜೈಸಿ ಪಾನಿ ವೈಸಿ ವಾಣಿ ಅಂತ. ನಾವು ತಿನ್ನುವಂತಹ ಆಹಾರ ಏನದ ನಮ್ಮ ಮನಸ್ಸು ಕೂಡ ಹಂಗೆ ಆಗ್ತದೆ. ಜೈಸಾ ಅನ್ ವೈಸಾ ಮನ್. ಈಗ ಸಮಾರಂಭಕ್ಕೆ ಆಗಮಿಸಿರುವಂತಹ ಈ ಶಿಬಿರಾರ್ಥಿಗಳ ಎಲ್ಲ ಪಾಲಕರು, ಪೋಷಕರು, ಅವರ ಪರಿವಾರದ ಸದಸ್ಯರಿ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಮುದ್ದು ಮಕ್ಕಳು. ಸೊ ಈ ಒಂದು 11 ದಿನದ ಈ ಶಿಬಿರ, ಸಂಸ್ಕಾರ ಶಿಬಿರ ಇವತ್ತು ಸಂಪನ್ನಗೊಳ್ತದೆ. ಹೆಸರೇ ಸಂಸ್ಕಾರ ಶಿಬಿರ ಅಂತ. ಈಗ ನಾವಿಲ್ಲಿ ಎಲ್ಲ ಮಕ್ಕಳಿಗೆ ಯಾಕೆ ಸೇರಿಸಿದ್ದೀವಿ, ಈ ಒಂದು ಶಿಬಿರದೊಳಗೆ ಯಾಕೆ ನಾವು ಅವ್ರಿಗೆ ಭಾಗವಹಿಸ್ಲಕ್ಕ ಕರ್ಕೊಂಡು ಬಂದೀವಿ ಅಂದ್ರೆ, ಎಲ್ಲೂ ಸಿಗ್ಲಾರ್ದಂಥದ್ದು ಇಲ್ಲಿ ಏನೋ ಸಿಗ್ತದೆ ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ ಇತ್ತು. ಕೆಲವೊಂದು ಹೊಸ ವಿಷಯಗಳು ಬೇರೆ ಎಲ್ಲಿನೂ ಸಿಗಲ್ಲ, ಅಂಥ ಸಂಸ್ಕಾರಗಳು ಇಲ್ಲಿ ಸಿಗಬಹುದು ಅಂಥೇಳಿ ಆ ಒಂದು ಅಪೇಕ್ಷೆಯಿಂದ ಎಲ್ಲ ಮಕ್ಕಳು ಇಲ್ಲಿ ಭಾಗವಹಿಸಿದ್ರು. ಅದು ತುಂಬಾ ಸಂತೋಷದ ಸಂಗತಿ. ಮತ್ತು ವಿಶೇಷವಾಗಿ ಸ್ವಾಭಿಮಾನ ಸ್ವದೇಶಿ ಕೇಂದ್ರದ ಎಲ್ಲ ಸ್ವದೇಶಿ ಸೈನಿಕರು ಇಂಥ ಒಂದು ವಿಭಿನ್ನವಾದ ವಿಶೇಷವಾದಂಥ ಒಂದು ಶಿಬಿರವನ್ನ ಆಯೋಜನೆ ಮಾಡಿದ್ರು. ಅದು ಬಹಳ ಸಂತೋಷದ ಸಂಗತಿ ಇದೆ. ಈಗ ಸದ್ಯ ತೀರಾ ಅವಶ್ಯಕತೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇದ್ರ ಜೊತೆಗೆ ಅನೇಕ ಪಾಲಕರು, ಮಕ್ಕಳು 2 ವಿಷಯಗಳಲ್ಲಿ ನಾವು ಪದೇ ಪದೇ ಕೇಳಿದ್ವಿ. ಒಂದೇನಂದ್ರೆ ಮಕ್ಕಳು ಏನು ಹೇಳಿದ್ರು, ನಮ್ಗೆ ಆಟ ಆಡಿಸಿರಲಿ ಬಹಳ ಖುಷಿ ಆಯ್ತು ಅನ್ನೋದೊಂದು. ಆಮೇಲೆ 2-3 ಪಾಲಕರು ಏನಂದ್ರೆ ಇದು ಬರೀ 11 ದಿನ ಸಾಕಾಗಲ್ಲ, ತಿಂಗಳಾನ್ಗಟ್ಲೆ ಮಾಡ್ರಿ ನೀವು ಅಂತಂದು. ಆದ್ರೆ ಖಂಡಿತವಾಗಿಯೂ ನಾನೇನು ಈ ವಿಷಯದ ಬಗ್ಗೆ ಇಲ್ಲಿನ ನಮ್ಮ ಸ್ವದೇಶಿ ಬಂಧುಗಳ ಜೊತೆ ಚರ್ಚೆ ಆಗಿಲ್ಲ. ಆದ್ರೆ ಅವ್ರ ಉದ್ದೇಶ ಏನು ಅಂದ್ರೆ ಇದನ್ನ ತಿಂಗಳಾನ್ಗಟ್ಲೆ ನಡೆಸಬೇಕು ಅನ್ನೋದು ಖಂಡಿತ ಅಲ್ಲ. ಈ ಎಲ್ಲ ವಿಷಯಗಳು ಇವತ್ತೇನು ನಾವು ನೋಡಿದಿವಿ, ಅನೇಕ ಸುಭಾಷಿತಗಳಾಗಿರ್ಬಹುದು, ಹಾಡಾಗಿರ್ಬಹುದು, ಅವರೆಲ್ಲ ಕಲ್ತಂತ ಸಂಸ್ಕಾರಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಪ್ರದರ್ಶನ ಅವರು ಮಾಡಿದ್ರು. ನಿಜವಾಗಿಯೂ ಹೇಳಬೇಕು ಅಂತಂದ್ರೆ ಈ ಎಲ್ಲಾ ಸಂಸ್ಕಾರಗಳು ನಮ್ಮ ಮನೆಯಲ್ಲೇ ಸಿಗಬೇಕು. ಇದು ಹೆಂಗಂದ್ರೆ ನಮ್ಮ ಶರೀರದಲ್ಲಿ ರಕ್ತದ ಕೊರತೆ ಆದಾಗ ನಾವು ಹೊರಗಡೆ ಹೋಗಿ ಪ್ಯಾಕೆಟ್ ಬ್ಲಡ್ ಬ್ಯಾಂಕ್ಲಿಂದ ಬ್ಲಡ್ ಏರ್ಸ್ಕೋತೀವ, ಆ ರೀತಿ ಅದು ನಿಜವಾಗಿಯೂ ಆಗ್ಬೇಕೇನು. ಮತ್ತೆ ಶರೀರದಲ್ಲಿ ರಕ್ತದ ಕೊರತೆ ಆದಾಗ ಮತ್ತೆ ನಾವು ಬ್ಲಡ್ ಬ್ಯಾಂಕಿಗೆ ಹೋಗೋ ಅನಿವಾರ್ಯತೆ ಅವಶ್ಯಕತೆ ಬರಲೇಬಾರದು. ಅದರ ಬದಲಾಗಿ ನಮ್ಮ ಶರೀರದಲ್ಲೇ ರಕ್ತ ಉತ್ಪತ್ತಿ ಆಗ್ಬೇಕು. ಹಾಗಾಗಿ ಪಾಲಕರಲ್ಲಿ, ವಿಶೇಷವಾಗಿ ಮಾತೆಯರಲ್ಲಿ ನಂದು ಒಂದು ವಿನಂತಿ ಏನಂದ್ರೆ, ಇವತ್ತು ನಾವು ಮನೆಯಲ್ಲಿ ಅನೇಕ ವಿಷಯಗಳನ್ನ ಕಲ್ಸ್ಕೊಡ್ಬೇಕಾದಾಗ ಮೊದಲು ನಮ್ಗೆ ತಿಳಿದಿರ್ಬೇಕು. ಅದಕ್ಕೆ ನಾನು ಸ್ವಾಭಿಮಾನದವರಿಗೆ ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಮುಂದಿನ ಸಲ ಮಕ್ಕಳಿಗೆ ಬೇಡ, ತಾಯಂದಿರಿಗೆ ಮತ್ತು ತಂದೆ ತಾಯಂದಿರಿಗೆ ಪಾಲಕರಿಗಾಗಿ ನಾವು ಸಂಸ್ಕಾರ ಶಿಬಿರ ನಡೆಸಿದ್ರೆ ಬಹಳ ಒಳ್ಳೇದು ಅನ್ಸ್. ಯಾಕಂದ್ರೆ ನಾವು ಒಂದ್ಸಲ ಕಲ್ತೀವಿ ಅಂದ್ರೆ, ಈಗೇನೋ ಅವರು ಒಂದು 3-4 ಸುಭಾಷಿತಗಳನ್ನ, ಒಂದು 10-6 ಹಾಡುಗಳನ್ನ, ಒಂದಿಷ್ಟು ಆಟಗಳನ್ನೆಲ್ಲ ಕಲಿಸಿದ್ರು ಸರಿ. ಈಗ ಮತ್ತೆ ವಾಪಸ್ ಹೋದ್ಮೇಲೆ ಅಲ್ಲಿ ಮನೆಯಲ್ಲಿ ಕಲಿಸೋರು ಯಾರು ಇಲ್ಲ. ಅದಕ್ಕಾಗಿ ನಾವು ಕಲ್ಕೊಂಡಾಗ ನಾವು ನಿರಂತರವಾಗಿ 100 ಹಾಡುಗಳನ್ನ ಅವರಿಗೆ ಕಲಿಸ್ಕೊಡ್ಬೋದು. ದೇಶಭಕ್ತಿ ಹಾಡುಗಳನ್ನ, ಸಂಸ್ಕೃತ ಶ್ಲೋಕಗಳನ್ನ, ಆಟಗಳನ್ನ. ಇವತ್ತು ಏನು ದೊಡ್ಡ ಕೊರತೆ ಅಂದ್ರೆ, ಅವರು ಆನಂದ ಪಟ್ಟಿದ್ದು ಏನಂದ್ರೆ ಇಲ್ಲಿ ಆಟ ಆಡಿದ್ರು ಅಂತೇಳಿ ಬಹಳ ಖುಷಿಲಿಂದ ಹೇಳ್ಕೊಂಡ್ರು ಮಕ್ಕಳು.
ಈಗ ಆಟ ಆಡುವಂತ ಒಂದು ಪರಿಸ್ಥಿತಿನೇ ಇಲ್ಲ ಈಗ ಸದ್ಯ ಮಕ್ಕಳಿಗೆ. ಒಂದು 24 ತಾಸು ಒಳಗ ನಾವು ಮಕ್ಕಳಿಗೆ ಓದೋ ಸಲುವಾಗಿ ಸಮಯ ನಿಗದಿ ಮಾಡ್ತೀವಿ, ಅವರಿಗೆ ಬೇರೆ ಬೇರೆ ಎಲ್ಲ ಇದು ಕೆಲ್ಸಕ್ಕಾಗಿ ನಾವು ಸಮಯವನ್ನ ನಿಗದಿ ಮಾಡ್ತೀವಿ, ಅವ್ರಿಗೆ ಊಟಕ್ಕಂತೂ ಇಡ್ತೀವಿ, ನಾವು ತಯಾರು ಮಾಡ್ತೀವಿ, ಎಲ್ಲದಕ್ಕೂ ಅದ. ಆದ್ರೂ 1 ತಾಸು ಕನಿಷ್ಠ ಆದ್ರೂ ಮಕ್ಕಳಿಗೆ ಆಟಕ್ಕಾಗಿ ನಾವು ಎಲ್ಲಾದ್ರೂ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು, ಗಾರ್ಡನಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರಿಗೊಂದು ಮುಕ್ತ ವಾತಾವರಣದಲ್ಲಿ ಅವ್ರಿಗೆ ಏನ್ ಅನಿಸ್ತೋ ಅದನ್ನ ಮಾಡೋ ಸಲುವಾಗಿ ನಾವು ಮುಕ್ತವಾಗಿ ಬಿಡ್ಬೇಕು ಅವ್ರಿಗೆ. ಅದು ಬಿಟ್ಟಾಗ ಮಾತ್ರ ಏನಂತಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಅವರು ಸದೃಢರಾಗ್ತಾರೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಿಜವಾದ ಶಿಕ್ಷಣ 4 ಗೋಡೆಗಳ ಮಧ್ಯದಲ್ಲೆಲ್ಲ ಆಟದ ಮೈದಾನದಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರಿಗೆ ನಾವು ನೋಡಿದಾಗ ಅವ್ರ ಜೀವನದಲ್ಲೂ ಇಂಥದ್ದೇ ಆಗಿದ್ದು. 14 ವರ್ಷದ ಒಬ್ಬ ಬಾಲಕ ಶಿವಾಜಿ, ತಂದೆಯದೇನು ಶಾಜಿ ಮಹಾರಾಜರ ಹತ್ರ ಒಂದು ಗೇಣು ಭೂಮಿನೂ ಇರ್ಲಿಲ್ಲ. ಎಲ್ಲಾ ಕಡೆ ವಿದೇಶಿಗರ ಆಕ್ರಮಣ ಮಾಡಿ ಭಾರತವನ್ನ ಗುಲಾಮಗಿರಿಯಲ್ಲಿ ತಗೊಂಡು ಹೋಗಿದ್ರು. ಆಗ ಜೀಜಾಮಾತೆಯವರು ಕೊಟ್ಟಂತ ಸಂಸ್ಕಾರದಿಂದ ಕೇವಲ 14 ವರ್ಷದವ್ರು ಇದ್ದಾಗ ನಿಮ್ಮಂಥವ್ರಿಗೆಲ್ಲ ಕೇಳಿದ್ರು, ಬನ್ನಿ ಇವ್ರ ಜೊತೆ ಎಲ್ಲ ಯುದ್ಧ ಮಾಡಿ ಭಾರತ ಏನದ ನಾವು ಸ್ವಾತಂತ್ರ್ಯ ಮಾಡೋಣ ಅಂತ. ಅವರೆಲ್ಲ ನಕ್ಕರಂತ, ಅದ್ ಹೆಂಗ್ ಸಾಧ್ಯ ಅದ, ಆಗಲ್ಲ ಅಂತಂದ್ರ. ಅದಕ್ಕೆ ಶಿವಾಜಿ ಮಹಾರಾಜರು ಏನ್ ಮಾಡಿದ್ರು, ಬಾಲಕ್ 14 ವರ್ಷದವರಿದ್ದ ಗುಡ್ಡಗಾಡಿಗೆ ಹೋಗಿ ಅಲ್ಲಿರಂತ ಮಾವಳಿ ಪೋರರು, ಮಹಾರಾಷ್ಟ್ರದಲ್ಲಿರುವಂತ ಆದಿವಾಸಿ ಜನಾಂಗ, ಅಂದ್ರೆ ಇದ್ರೊಳಗೆ ಗುಡ್ಡಗಾಡದಲ್ಲಿರುವಂತಹ ಜನರಿಗೆ ಅವರಿಗೆ ಕರ್ಕೊಂಡು ಅವ್ರು ಮಾಡಿದ್ದು ಒಂದೇ ಒಂದು ಕೆಲಸ, ಕಬಡ್ಡಿ ಆಡಿಸ್ರು. ಕಬಡ್ಡಿ ಆಡಿಸಿ ಅವ್ರ ಹೆಸರು ಹೇಳಕ್ ಬರ್ಲಾರ್ದಂತಹ ಮುಗ್ಧ ಜನರು, ಅವ್ರು ರೈತರು, ಗುಡ್ಡಗಾಡದಲ್ಲಿರುವಂತಹ ಜನ. ಅವರಿಗೆ ಕಬಡ್ಡಿ ಆಡಿಸೋದ್ರ ಮೂಲಕ 2 ತಂಡವನ್ನು ಕಡಿದ್ರು, ಒಂದು ಮುಘಲರ ತಂಡ, ಇನ್ನೊಂದು ಮರಾಠ ತಂಡ. ಅವ್ರು ಯಾವಾಗ್ಲೂ ಹೇಳ್ಕೊಡ್ತಿದ್ದೇನಂದ್ರೆ ಯಾವಾಗ್ಲೂ ಮರಾಠ ತಂಡ ಗೆಲ್ಬೇಕು, ಮೊಘಲರ ತಂಡ ಸೋಲ್ಬೇಕು ಅಂತ. ಸೊ ಈ ರೀತಿ ಆಟ ಆಡಿಸೋದ್ರ ಮೂಲಕ ಶಿವಾಜಿ ಮಹಾರಾಜರು ಸ್ವರಾಜ್ಯ, ಹಿಂದವಿ ಸ್ವರಾಜ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಇವತ್ತು ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಈಗ ಏನಾದ್ರೂ ಮಾತಾಡ್ತಾ ಇದ್ದೀವಿ, ಸಂಸ್ಕಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವೆಲ್ಲದಕ್ಕೂ ಸಾಧ್ಯ ಹೆಂಗಾಯ್ತುಪ್ಪ ಅಂದ್ರೆ ಅಂದು ಶಿವಾಜಿ ಮಹಾರಾಜರು ಏನಂದ್ರೆ ಆ ಮಾವಳಿ ಪೌರರಿಗೆ ಆಟ ಆಡಿಸಿದಕ್ಕಾಗಿ. ಅದಕ್ಕಾಗಿ ವಿವೇಕಾನಂದರ ಸಂದೇಶ, ಶಿವಾಜಿ ಮಹಾರಾಜರ ಜೀವನ ಸಂದೇಶ ಏನಂದ್ರೆ ಮಕ್ಕಳಿಗೆ ನಾವು ಹೆಚ್ಚು ಹೆಚ್ಚು ಆಟವನ್ನ ಆಡಿಸ್ಬೇಕು. ದುರ್ಬಲ ಶರೀರದಿಂದ ಏನು ಮೆದುಳಿಗೆ ಏನೋ ಕಲಿಕೆ ಗ್ರಹಣೆ ಅದು ಸಾಧ್ಯ ಇಲ್ಲ ಅಂತೇಳಿ ವಿವೇಕಾನಂದರು ಹೇಳ್ತಾರೆ. ನಮ್ಮ ಶರೀರ ಸದೃಢವಾಗಿದ್ದಾಗ ಮಾತ್ರ ನಾವ್ ಏನೇ ತಿಳ್ಕೊಬಹುದು, ಎಲ್ಲವನ್ನೂ ತಿಳ್ಕೊಬಹುದು, ಎಲ್ಲವನ್ನೂ ಕಲ್ಕೋಬಹುದು, ಅರ್ಥೈಸ್ಕೋಬಹುದು. ಅದಕ್ಕೆ ಇವತ್ತು ಅಪೌಷ್ಟಿಕತೆ ಅನ್ನೋದೊಂದು ಬಹಳ ಗಂಭೀರ ಸಮಸ್ಯೆ ಅದ. ನಾವು ಮಕ್ಕಳಿಗೆ ಈಗ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರ, ನಮ್ಮ ಮಕ್ಕಳ ಆರೋಗ್ಯ ನಾವ್ ಹೆಂಗ್ ಕಾಪಾಡ್ಕೋಬೇಕಂದ್ರೆ, ನಮ್ಮ ಮನೇಲಿ ಟಿವಿ ಅದ, ಆ ಟಿವಿ ಒಳಗೆ ಏನೇನ್ ತೋರಿಸ್ತಾರ ಅದು ಯಾವುದನ್ನು ಕೊಡದೇ ಇದ್ರೆ ಅಂತಂದ್ರೆ ನಮ್ಮ ಮಕ್ಕಳು ಬಹಳ ಆರಾಮಿರ್ತಾರೆ. ಸೊ ಟಿವಿ ಒಳಗೆ ಏನೇನ್ ಕಾಣಿಸ್ತದೆ ಅದನ್ನ ಮಕ್ಕಳು ಕೇಳ್ತಾರ. ಕೆಲವೊಂದ್ಸಲ ನಾವು ಅನಿವಾರ್ಯತೆಯಿಂದ ಕೊಡಬೇಕಾಗ್ತದ, ಎಲ್ಲ ಕಡೆನೂ ಅದ. ಈಗ ಸರ್ ಈ ಒಂದು 20 ವರ್ಷ 30 ವರ್ಷ ಹಿಂದೆ ನಾವು ನೋಡಿದಾಗ ಈ ಶೇಂಗಾದ ಚಕ್ಕಿ ಆಗಿರ್ಬಹುದು, ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಪಳ, ಸಂಡಿಗೆ, ಅನೇಕ ವಸ್ತುಗಳು, ತಿಂಡಿ ಪದಾರ್ಥಗಳೆಲ್ಲ ಮನೆಯಲ್ಲೇ ತಯಾರು ಮಾಡ್ತಿದ್ವಿ ನಾವು. ಆದ್ರೆ ಇವತ್ತು ಬಹುತೇಕ ವಸ್ತುಗಳು, ಆಹಾರ ಪದಾರ್ಥಗಳೇನದಾವ ನಾವೆಲ್ಲ ಹೊರಗಡೆಯಿಂದ ಖರೀದಿ ಮಾಡ್ತಾ ಇದ್ದೀವಿ, ಅದನ್ನ ನಮ್ಮ ಮಕ್ಕಳಿಗೆ ತಂದು ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು 2 ವಿಷಯಗಳ ಬಗ್ಗೆ ನಾನು ನಿಮ್ಗಿಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ಆರೋಗ್ಯ ಏನದ ತುಂಬಾ ಪ್ರಮುಖವಾದ ಸಂಗತಿ ಇದೆ. ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರ ಮೊದಲನೇದಾಗಿ ಎಣ್ಣೆಯನ್ನ ಮತ್ತು ಹಾಲನ್ನ ಬದಲಾಯಿಸ್ಬೇಕು. ದೇಸಿ ಗೋವಿನ ಹಾಲನ್ನ ನಾವು ಮಕ್ಕಳಿಗೆ ಕೊಡೋಣ. ಈಗ ಪ್ಯಾಕೆಟ್ ಒಳಗೆ ಏನ್ ಹಾಲು ಬರ್ತದೆ, ಈಗ ಸದ್ಯ ಹೊರಗಡೆ ಸಿಗ್ತದೆ, ಎಮ್ಮೆದು ಕುಡಿಬಾರ್ದು ಮತ್ತೆ ಪ್ಯಾಕೆಟ್ದು ಕುಡಿಬಾರ್ದು. ಅದ್ರ ಬದಲು ಶುದ್ಧ ದೇಸಿ ಗೋವಿನ ಹಾಲು ಅನೇಕರು ಗೋಪಾಲನೆ ಮಾಡ್ತಾ ಇದಾರ. ಗೋವಿನ ಹಾಲನ್ನ ಮನೆಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಗೋವಿನ ಹಾಲು ಮತ್ತೆ ಜೊತೆಗೆ ನೈಸರ್ಗಿಕ ಎಣ್ಣೆ, ನಾವು ಡಬಲ್ ರಿಫೈಂಡ್, ಟ್ರಿಪಲ್ ರಿಫೈಂಡ್ ಅಂತೇಳಿ ಎಣ್ಣೆ ಎಲ್ಲ ಖರೀದಿ ಮಾಡಿ ನಾವು ಉಣ್ತಾ ಇದೀವಿ, ನಮ್ಮ ಮಕ್ಕಳಿಗೂ ಉಣಿಸ್ತಾ ಇದೀವಿ. ಅದರಿಂದ ಅನೇಕ ರೋಗಗಳು ಬರ್ತಾ ಇದಾವ. ನಮ್ಗೆಲ್ಲರಿಗೂ ಅನೇಕ ಕಡೆಯಿಂದ ಆ ಎಲ್ಲ ಮಾಹಿತಿ ಸಿಗ್ತಾವ ನಮ್ಗೆ. ಅದಕ್ಕಾಗಿ ಇವತ್ತು ನಮ್ಗೇನದಂದ್ರೆ ನಮ್ಮ ಮಕ್ಕಳು ಸಂಸ್ಕಾರಯುತ ಪ್ರಜೆಗಳಾಗಬೇಕು ಅಂತಂದ್ರೆ ಆ ಸಂಸ್ಕಾರಗಳು ಮೊದಲು ನಮ್ಮಲ್ಲಿ ಬರ್ಬೇಕು. ಅನ್ಯತಾ ಭಾವಿಸ್ಬೇಡ್ರಿ, ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ಹಿಂದೂ ಅಂತೇಳಿ ಅಂತೀವಿ. ನಾವು ಹಿಂದೂ ಅಂದಾಗ ನಮ್ಗೆ ಆಧಾರವಾಗಿರುವಂತಹ ಗ್ರಂಥಗಳು ಯಾವ್ದು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು. ಸೊ ಮಹಾಭಾರತ ಒಳಗೆ 18 ಅಧ್ಯಾಯ ಅದಾವ. ಆ 18 ಅಧ್ಯಾಯಗಳ ಹೆಸರುಗಳೇ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಹೆಂಗ ಗೊತ್ತಾಗಬಹುದು? ಅದು ರಾಮಾಯಣದೊಳಗೆ ಎಷ್ಟು ಕಾಂಡಗಳವ, ಆ ಕಾಂಡಗಳ ಹೆಸರುಗಳೇನು, ರಾಮ ಎಲ್ಲಿ ಹೋದ, ರಾಮನ ಕಥೆಗಳು, ರಾಮಾಯಣದಲ್ಲಿರುವಂತಹ ಶ್ಲೋಕಗಳು, ಅದು ಯಾವುದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದಾಗ ಮೊದಲು ನಾವು ಪ್ರತಿದಿನ ಏನೇನು ಬೇಕು, ಸಾಮಾನ್ಯವಾಗಿ ಅನೇಕ ವಿಷಯಗಳದ. ಸಿದ್ದೇಶ್ವರ ಅಪ್ಪಾಜಿಯವರ ಗುರುಗಳು ಒಂದ್ ಕಡೆ ಹೇಳ್ಯಾರ, ನಮ್ಮ ಭಾರತ ದೇಶದೊಳಗ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಏನದಂದ್ರೆ
ಜ್ಞಾನ ಅಂದ್ರೆ ಪರ್ವತಗಳಷ್ಟು ಜ್ಞಾನ ಅದ. ಸೊ ನಾವು ಓದ್ತಾ ಹೋದೆ ಅಂದ್ರೆ ನಮ್ ಈ ಒಂದು ಜನ್ಮ ಸಾಕಾಗಲ್ಲ. ಆದ್ರೂ ಕೂಡ ಕನಿಷ್ಠವಾಗಿ ನಾವು ಏನೇನು ತಿಳ್ಕೋಬಹುದು. ಇವತ್ತು ಬಸವಣ್ಣನವರು ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳನ್ನು ಹೇಳಿದ್ದಾರೆ. ಅವು ಹೆಸರುಗಳೇ ನಮ್ಗೆ ಗೊತ್ತಿಲ್ಲ. ಪಂಚಾಚಾರ ಅಂದ್ರೆ ಏನು, ಆ ಪ್ರತಿಯೊಂದು ಆಚಾರದೊಳಗೆ ಏನದ ಅರ್ಥ, ಷಟಸ್ಥಲ ಅಂದ್ರೆ ಏನು, ಅಷ್ಟಾವರಣ ಅಂದ್ರೆ ಏನು ಅಂತೇಳಿ ನಮಗೆ ಗೊತ್ತಿಲ್ಲ. ಈಗ ನಮಗೆ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳಿಗೆ ತಿಳಿಯೋದಂತೂ ಅದು ಅಸಾಧ್ಯವಾದ ಮಾತು. ಹೀಗಾಗಿ ನಾವೆಲ್ಲರೂ ಮೊದಲು ಕಲ್ಕೊಳ್ಳೋಣ. ಅದಕ್ಕೇನು 1 ತಿಂಗಳು ಮಾಡ್ಬೇಕನ್ನೋದು ನಾನು ಖಂಡಿತ ಅದರದ್ದು ಏನು ವಿರೋಧ ಮಾಡ್ತೀನಿ. ಅದ್ರ ಬದಲಾಗಿ ಏನದ, ಈ ಮಕ್ಕಳನ್ನೇ ನಾವು ಮುಂದೆ ಹೆಂಗದ ಇವ್ರಿಗೆ ವಾಲಂಟಿಯರ್ಸ್, ಇವರಿಗೆ ಟ್ರೈನರ್ಸ್ ಆಗಿ ನಾವು ಮಾಡೋದು. ಮುಂದೆ ಏನಾದ್ರೂ ಶಿಬಿರ ಬಂತು ಅಂದ್ರೆ, ಈಗ ಶ್ರೀಮತಿ ಶಿವಾನಿ ಪಾಟೀಲ್ ಅವರು, ಪ್ರಭು ಪಾಟೀಲ್ ಅವರು ಏನ್ ಮಾಡ್ತಾ ಇದಾರೆ, ಅನೇಕರು ಬಂದು ಇಲ್ಲೆಲ್ಲ ಅನೇಕ ಏನೋ ಅವಧಿಗಳನ್ನ ತಗೊಂಡು, ಅದ್ರ ಬದಲಾಗಿ ಈ ಮಕ್ಕಳನ್ನ ನೀವು ಮನೆಗೆ ವಾಪಸ್ ಹೋದ್ಮ್ಯಾಗ ಸುಲಭವಾಗಿ ಸಂಸ್ಕೃತ, ಇವತ್ತು ಅನೇಕ ಎಲ್ಲಾ ಸಂಗತಿಗಳು ಯೂಟ್ಯೂಬ್ ಅಲ್ಲಿ ಕಲಿಲಕ್ ಸಿಗ್ತಾವ. ಸಂಸ್ಕೃತನೂ ನಾವು ಕಲಿಬಹುದು. ಒಂದು ಅಥವಾ 2 ಯಾವ್ದಾದ್ರು ಮಗು ಇಲ್ಲಿ ಸಂಸ್ಕೃತ ಕಲಿತು ಸಂಭಾಷಣೆ ಮಿನಿಮಮ್ ಫಂಕ್ಷನಲ್ ಸಂಸ್ಕೃತ ಅಂತ ನಾವು ಮಾತಾಡೋಷ್ಟು ಅಥವಾ ಟ್ರೈನಿಂಗ್ ಕೊಡೋಷ್ಟು ಮುಂದಿನ ವರ್ಷ ತನಕ ನಾವು ಅವರನ್ನ ತಯಾರು ಮಾಡಬಹುದು. ಸೊ ನಾವೇ ಈ ಮಕ್ಕಳನ್ನ ತಯಾರು ಮಾಡಿ ಮುಂದಿನ ವರ್ಗಗಳಲ್ಲಿ ಇವ್ರ ಕಡೆಯಿಂದ ನಾವು ಬೇರೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿಸೋ ಮಟ್ಟಿಗೆ ನಾವು ಇವರನ್ನ ಬೆಳೆಸ್ಬೇಕು. ಹಿಂದೆಲ್ಲ ತಕ್ಷಶಿಲಾ ಮತ್ತೆ ಈ ನಳಂದ ವಿಶ್ವವಿದ್ಯಾಲಯಗಳೆಲ್ಲ ಏನಾಗ್ತಿತ್ತು ಅಂತಂದ್ರೆ, 10ನೇ ಹುಡುಗ 9ನೇ ಕ್ಲಾಸಿನ ವಿದ್ಯಾರ್ಥಿ ಕಲಿಸಿದ, 9ನೇ ತರಗತಿಯಲ್ಲಿ ಓದೋ ವಿದ್ಯಾರ್ಥಿ 8ನೇ ತರಗತಿಯಲ್ಲಿರೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ರು. ಎಲ್ಲಾ ಸಾವಿರಾರು ವಿದ್ಯಾರ್ಥಿಗಳಿದ್ದಾಗ ಸಾವಿರಾರು ಶಿಕ್ಷಕರೇನು ಇರ್ಲಿಲ್ಲ ಅವಾಗ. ಹೈಯರ್ ಕ್ಲಾಸಸ್ ಓದ್ತಾ ಇರುವಂತ ವಿದ್ಯಾರ್ಥಿ ಲೋವರ್ ಕ್ಲಾಸ್ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ರು. ಅದಕ್ಕಾಗಿ ಈ ಶಿಬಿರ ಆಗಿದ್ದು ನಿಜವಾಗಿಯೂ ಆಗ್ಲೇ ಸರ್ ಹೇಳ್ತಾ ಇದ್ರು, ಬಹಳ ಹೆಮ್ಮೆಯ ವಿಷಯ ಅದ. ಸ್ವಾಭಿಮಾನ್ ಸ್ವದೇಶಿ ಕೇಂದ್ರ ಸ್ವದೇಶಿ ಚಿಂತನೆಗಳನ್ನ ಇಟ್ಕೊಂಡು 5 ಜನ ಏನು ಆರಂಭಿಸಿದ್ರು, ಇವತ್ತು ಇಡೀ ರಾಷ್ಟ್ರಾದ್ಯಂತ ಇದ್ರದ್ದು ಹೆಸರದ. ಈ ರೀತಿ ಆಗ್ಬೇಕು ಸ್ವದೇಶಿ ಕಾರ್ಯ. ಯಾವ ರೀತಿ ಆಗ್ಬೇಕು ಅಂದ್ರೆ, ಅದಕ್ಕೆ ಮಾದರಿಯಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೂ ಏನು ಅದು ತಪ್ಪಾಗ್ಲಾರ್ದು. ಅದಕ್ಕಾಗಿ ಆ ಮಟ್ಟಕ್ಕೆ ಇಲ್ಲಿ ಸ್ವದೇಶಿ ಕಾರ್ಯಗಳು ನಡೀತಾ ಇದ್ದಾವ. ನಾನು ಕೂಡ ಒಂದು ಅವಧಿ ತಗೊಳಕ್ ನನಗೊಂದು ಅವಕಾಶ ಸಿಕ್ಕಿತು. ಅದಕ್ಕಾಗಿ ನಾವು ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ, ಮನೆಯಲ್ಲಿ ಯಾವ ರೀತಿ ನಮ್ಮ ಮಕ್ಕಳಿಗೆ ಶಾರೀರಿಕವಾಗಿ ಸದೃಢ ಮಾಡ್ಬೇಕು. 1 ತಾಸು ಸಮಯ ನಾವು ಅವರಿಗೆ ಸಂಸ್ಕಾರಕ್ಕಾಗಿ ಕೊಡಬೇಕು. ನಾವು ಅವ್ರಿಗೆ ಕೊಡ್ತಾ ಸಾಧ್ಯ ಆಯ್ತಂದ್ರೆ, ಇವ್ರದ್ದು ಉದ್ದೇಶ ಏನದ ಅಂತಂದ್ರೆ ಬರೇ ಈ ಮಕ್ಕಳಿಗೆ ಕಲಿಸಿ ಬಿಡೋದಲ್ಲ. ಈಗ ನಿಮ್ಮ ಮಕ್ಕಳನ್ನ ತಗೊಂಡು ನಮ್ಮ ಸುತ್ತಮುತ್ತ ಏನಾದ್ರೂ ಹೆಂಗ್ ಟ್ಯೂಷನ್ ಕ್ಲಾಸಸ್ ಹೇಳ್ತಾರ, ತಾವೆಲ್ಲರೂ ತಮ್ಮ ಮನೆಯ ಆಸ್ಪಾಸ್ ಇರುವಂತ ಒಂದು 3-4 ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಇಲ್ಲೆಲ್ಲಾ ಪುಸ್ತಕಗಳು, ಸಾಹಿತ್ಯ ಕೂಡ ಸಿಗ್ತದೆ. ಈ ಮಕ್ಕಳು ಇಲ್ಲಿ ಏನೇನೋ ಅಂಶಗಳನ್ನ ಕಲ್ತಾರಲ್ಲ, ಆಯಾ ಒಂದೊಂದು ವಿಷಯದ ಕುರಿತಾಗಿ ಅನೇಕ ಪುಸ್ತಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಅದಾವ. ಸುಭಾಷಿತಗಳು, ನೂರಾರು ಸುಭಾಷಿತಗಳ ಪುಸ್ತಕ ಅದಾವ, ಶ್ಲೋಕಗಳ ಪುಸ್ತಕ ಅದ, ಹಾಡುಗಳ ಪುಸ್ತಕ ಅವ. ಇಂಟರ್ನೆಟ್ ಒಳಗೆ, ಯೂಟ್ಯೂಬ್ ಒಳಗೆಲ್ಲ ಅದು ದೇಶಭಕ್ತಿ ಹಾಡುಗಳು ಅವೆಲ್ಲಾನು ಕೂಡ ಅದಾವ. ಸೊ ನಾವು ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ತಾ ಹೋದ್ವಿ ಅಂದ್ರೆ, ಪ್ರತಿದಿನ ನಾವು ಹೇಳ್ತಾ ಹೋದಾಗ ಮಾತ್ರ ಈ ಸಂಸ್ಕಾರ ಶಿಬಿರ ಏನು ಆಯೋಜನೆ ಮಾಡಿದ್ರು ಅದರ ಪೂರ್ತಿ ಸಾರ್ಥಕತೆ ಮತ್ತು ಅದೇನು ಮಾಡಿರುವ ಉದ್ದೇಶ ಅದು ಪೂರ್ತಿ ಆಗ್ತದೆ ಅಂತ ಹೇಳಿ ನನಗನ್ಸ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ವಿಶೇಷವಾಗಿ ಮಕ್ಕಳು ಏನದಂದ್ರೆ ತಾಯಂದಿರಿಗೆ ಬಹಳ ಅನುಕರಣೆ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪಾತ್ರ ಇರೋದೇನಂತಂದ್ರೆ ತಾಯಂದಿರು. ನಾವು ಅವರಿಗೆ ಏನಂದ್ರೆ ಒಳ್ಳೆಯ ಆಹಾರವನ್ನು ಕೊಡೋದ್ರ ಬಗ್ಗೆನೇ ನಾವು ಜಾಸ್ತಿ ಆಲೋಚನೆ ಮಾಡ್ಬೇಕು. ಇವತ್ತು ನಾವ್ ಏನ್ ಮಾಡ್ತೀವಿ, ಪ್ರತಿಯೊಂದನ್ನು ಅಡಲ್ಟ್ರೇಟೆಡ್ ಹೊರಗಿಂದ ಪ್ಯಾಕೆಟ್ ತಂದು ತಿನ್ನಿಸ್ತಾ ಇದ್ದೀವಿ, ಅವ್ರದ್ದು ಆರೋಗ್ಯ ಕೆಡ್ಲತ್ತದ. ನಾನು ಯಾಕ ಈ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದಿ ಒಳಗೊಂದು ಗಾದೆ ಮಾತದ, ಜೈಸಾ ಅನ್ ವೈಸಾ ಮನ್, ಜೈಸಿ ಪಾನಿ ವೈಸಿ ವಾಣಿ ಅಂತ. ನಾವು ತಿನ್ನುವಂತಹ ಆಹಾರ ಏನದ, ನಮ್ಮ ಮನಸ್ಸು ಕೂಡ ಹಂಗೆ ಆಗ. ಜೈಸಾ ಅನ್ ವೈಸಾ ಮನ್. ಈಗ ನಾವ್ ಏನೇನ್ ತಿನ್ನಿಸ್ತಾ ಇದೀವಿ ನಾವು ನೋಡ್ದೇವು ಅಂತಂದ್ರೆ, ಬಹುಪಾಲು ಎಲ್ಲ ಅದು ಎಲ್ಲಿ ತಯಾರಾಗ್ಯದೋ, ಎಲ್ಲಿ ಇದು ಮಾಡಿದಾರೋ ನಮ್ಗೆ ಏನೂ ಗೊತ್ತಿಲ್ಲ. ಒಂದು ಮಹಾಭಾರತ ಸಣ್ಣ ದೃಷ್ಟಾಂತವನ್ನ ಇಲ್ಲಿ ಹೇಳಕ್ ಬಯಸ್ತೀನಿ ನಾನು. ಕೃಷ್ಣ ಒಂದ್ಸಲ ಭೀಮ ಬಹಳ ಅವನ ಜೊತೆ ಇದು ಮಾಡ್ತಾನೆ, ಏನ್ ನೀ ಬರೇ ಅರ್ಜುನ ಊಟ ಕರಿತಾನ, ಅವನ ಮ್ಯಾಗೆ ನಿನ್ಗೆ ಜಾಸ್ತಿ ಪ್ರೇಮ ಅದ, ನನ್ ಮ್ಯಾಗ ನಿನ್ಗೆ ಏನೂ ಕಾಳಜಿ ಇಲ್ಲ ಅಂತ ಹೇಳಂತ. ಬಾ ಊಟಕ್ಕೆ ಬಾ ಅಂತೇಳಿ ಭೀಮ ಒಂದ್ಸಲ ಊಟಕ್ಕೆ ಕರೆದಾಗ ಹೋದಾಗ ಕೃಷ್ಣ ಬರ್ತಾನ ಅಂತಂದ್ರ ಊಟ ಎಲ್ಲ ಜೋರ್ದಾರ್ ಅಡ್ಗೆ ಮಾಡಿಸಿರ್ತಾರೆ. ಸೊ ಕೃಷ್ಣ ಊಟಕ್ಕೆ ಶುರು ಮಾಡಿದಾಗ ಅದು ಊಟ ಉಂಡು ಇದು ಆದಾಗ ಏನಾಗ್ತದ, ಹೊಟ್ಟೆನೆ ತುಂಬಲ್ಲ. ಲಾಸ್ಟಿಗೆ
ಅವನ್ ಏನಿರ್ತದೆ ಅಂದ್ರೆ ತಾಯಿ ಮಾಡಿದ್ದು ಏನಾದ್ರೂ ಒಂದ್ ಸ್ವಲ್ಪ ಅದ್ರೊಳಗ ಮಿಕ್ಸ್ ಮಾಡಿದಾಗೆ ಹೊಟ್ಟೆ ತುಂಬ, ಅದು ಕೊನೆಗೆ ಎಲ್ಲ ಖಾಲಿ ಆಗ್ತದೆ. ಖಾಲಿ ಆದ್ರೂ ಇನ್ನ ಬೇಕು ಅಂತಂದು ಎಲ್ಲಿಂದ ಅಡಿಗೆ ಮಾಡ್ಬೇಕು, ಪೂರ್ತಿ ಮುಗಿದು ಹೋಗೋದು ಅಡಿಗೆ, ತಕ್ಷಣ ಅಂತೂ ಅಡಿಗೆ ಆಗಲ್ಲ. ಅದಕ್ಕೆ ಅದು ತಿಳಿದಂಥವ್ರು ಏನ್ ಮಾಡ್ತಾರೆ, ಅದ್ರೊಳಗ ತಾಯಿ ಮಾಡಿದ್ದು ಒಂದು ಲಡ್ಡು ಇರುತ್ತೆ, ಅದನ್ನ ಮಿಕ್ಸ್ ಮಾಡಿದಾಗ ಅದು ಉಂಡಾಗ ಹಬ್ಬ ಅಂತ ನಾವು. ಆದ್ರೆ ಈ ಕಥೆಯ ಏನು ಸಾರಾಂಶ ಏನಂತಂದ್ರೆ, ತಾಯಿ ಅಡಿಗೆ, ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ನನ್ನ ಮಗು ಬೆಳಿಲಿ, ಇನ್ನೂ ಆರೋಗ್ಯವಂತ ಆಗ್ಲಿ ಅಂತೇಳಿ ಅನ್ನೋ ಒಂದು ಯೋಚನೆಯಲ್ಲಿ ಇನ್ನ 2 ರೊಟ್ಟಿ 3 ರೊಟ್ಟಿ ಉಣ್ಲಿ ಅಂತೇಳಿ ಅಂತೀವಿ ನಾವು. ಆದ್ರ ಹೊರಗಡೆ ಇದ್ದಿದ್ದು ಫುಡ್ ಪ್ಯಾಕ್ಡ್ ಫುಡ್ ಅಂತೂ ನಾವು ಟೋಟಲಿ ತರಲೇಬಾರ್ದು. ಅದಕ್ಕಾಗಿ ಆರೋಗ್ಯದ ಕಡೆ ನಾವು ಜಾಸ್ತಿ ಗಮನ ಕೊಡೋಣ. ಸಂಸ್ಕಾರ ಅಂದ್ರೆ ಇಲ್ಲಿ ಹೇಳ್ಯಾರ, ಇದನ್ನ ನಾವು ಮುಂದುವರಿಸಿ ನಾವು ನಿರಂತರವಾಗಿ ಇದನ್ನ ಮಾಡೋಣ. ಮುಂದೆ ಪಾಲಕರಿಗಾಗೆ ಒಂದು ಸಂಸ್ಕಾರ ಶಿಬಿರ ಆಗ್ಲಿ, ಒಂದು ಮ್ಯಾನ್ಯುವಲ್, ಒಂದು ಕೈಪಿಡಿ, ಶ್ರೀಮತಿ ಶಿವಾನಿ ಪಾಟೀಲ್ ಅವರಂತೂ ಇದ್ರೊಳಗೆ ಬಹಳ ನುರ್ತವ್ರ. ನಾವೊಂದು ಕೈಪಿಡಿಯನ್ನ ಮಾಡಿ ದಿನನಿತ್ಯ 1 ತಾಸಲ್ಲಿ ಎಲ್ಲಾ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಏನೇನು ಕಲಿಸ್ಕೊಡಬಹುದು ವಿಷಯಗಳು, ಒಂದು 60 ನಿಮಿಷ ಅಂದ್ರೆ 10 ನಿಮಿಷ ಏನೋ 10 ನಿಮಿಷ ಏನೇನು ಕಲಿಸ್ಕೊಡ್ಬಹುದು, ಮತ್ತು ಅದಕ್ಕೆ ಬೇಕಾಗುವಂತ ಪುಸ್ತಕಗಳು ಒಂದೊಂದು ಪಟ್ಟಿ, ಇಂಥದ್ದೇನಾದ್ರೂ ಮಾಡಿ ನಿಮಗೂ ಒಂದು PDF ಮಾಡಿ ಕೊಟ್ರ ಅಂತಂದ್ರೆ ನೀವು ಅದನ್ನ ಮುಂದುವರಿಸಬಹುದು ಅಂತೇಳಿ ನನಗನಸ್ಸ. ಅದಕ್ಕೆ ಈ ಎಲ್ಲಾ ವಿಷಯಗಳನ್ನ ಈ ಸಮಾರೋಪ ಸಮಾರಂಭಕ್ಕೆ ನನ್ಗೆ ಕರೆಸಿ ತಮ್ಮೆಲ್ಲರ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳಕ್ ನನ್ಗೆ ಅವಕಾಶ ಕೊಟ್ಟಿದ್ದಂತ ಸ್ವಾಭಿಮಾನ ಸ್ವದೇಶಿ ಕೇಂದ್ರದ ಎಲ್ಲಾ ಸ್ವದೇಶಿ ಬಂಧುಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ಈ ಒಂದು ಶಿಬಿರದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಬಹಳ ಆಸಕ್ತಿಯಿಂದ ಇದನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಮುದ್ದು ಮಕ್ಕಳಿಗೆ ಹಾಗೂ ತಮ್ಮೆಲ್ಲ ಪಾಲಕರು ಮತ್ತು ಮಕ್ಕಳ ಏನು ಪರಿವಾರದ ಸದಸ್ಯರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.